ಸ್ನೇಹಿತರೆ, ಇವ್ರದ್ದು 200 ಎಕರೆ ಜಮೀನಿದೆ. ಯಾಕೆ ಇಲ್ಲೇ ಸಂಪ್ ಮಾಡಿದ್ರು? ಇಲ್ಲಿ ಸಂಪ್ ಮಾಡಬೇಕಂತಂದರೆ ಇವ್ರ ಉದ್ದೇಶ ಏನಂದರೆ, ಇಲ್ಲಿ ಪಕ್ಕದಲ್ಲಿ HN ವ್ಯಾಲಿ ನೀರು ಹರಿತಕ್ಕಂಥ ಕಾಲುವೆ ಇದೆ. ಈ ಕಾಲುವೆಯಿಂದ ನೀರು ಹೋಗ್ತಾಯಿದೆ. ಇಲ್ಲಿ ಸಂಪ್ ಮಾಡಿಬಿಟ್ಟು ಒಳಗಡೆಯಿಂದ ಭೂಮಿ ಒಳಗಡೆಯಿಂದ ಪೈಪ್ಗಳು ಹಾಕ್ಕೊಂಡು ರಾತ್ರಿ ಹಗಲಲ್ಲಿ ನೀರು ಬಿಟ್ಕೊಂಡು ಈ ಸಂಪ್ ತುಂಬಿಸ್ಕೊಂಡು ನಂತರ ಈ ಸಂಪಿನಿಂದ ಅವರ 200 ಎಕರೆ ಜಮೀನಿಗೆ ಪಂಪ್ ಸೆಟ್ಗಳ ಮುಖಾಂತರ ನೀರು ಓಡಿಸ್ಕೊಂಡು ಇವತ್ತು ಅವರು ಬೆಳೆ ಬೆಳೀತಾ ಇದ್ದಾರೆ. ಆಂಧ್ರ ಮೂಲದವರು ಇವತ್ತು ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿದೆ. ಸಣ್ಣ ನೀರಾವರಿ ಇಲಾಖೆಯವರು ಈ ಕಾಲುವೆ ಪಕ್ಕದಲ್ಲಿ ಇಷ್ಟು ದೊಡ್ಡ ಸಂಪು ಮಾಡಿದ್ದಾರೆ. ಏನು ಮಾಡ್ತಾಯಿದ್ದಾರೆ ಇವರು? ಕೂಡಲೇ ಬಂದು ಇದನ್ನು ಸಂಪು ಮುಚ್ಚಿಸ್ತಕ್ಕಂಥ ಕೆಲಸ ಮಾಡಬೇಕು. ಯಾಕೆ ಇವರು ಇಲ್ಲೇನೋ ಸಂಪ್ ಮಾಡಿರೋದಕ್ಕೆ ಇದಕ್ಕೆ ಬೇರೆ ಕಡೆಯಿಂದ ಎಲ್ಲ ನೀರು ಬರ್ತಾ ಇದ್ದಾವ? ಎಲ್ಲಿ ಇಲ್ಲ. ಈ ಸಂಪ್ ನೀರು ಎಲ್ಲಿಂದ ಬರ್ತಾ ಇದ್ದಾವೆ? ಫಸ್ಟ್ ಮೂಲ ಅದು ಕೊಡಿ ನಮಗೆ. ಈ ಸಂಪಿಗೆ ಬೇರೆಗೆ ಅವ್ರದ್ದು ಬೋರ್ವೆಲ್ಲಿಂದ ನೀರು ಬರ್ತಾ ಇದೆಯಾ? ಇಲ್ಲ. ಮತ್ತು ಎಲ್ಲಿಂದ ನೀರು ಬರ್ತಾ ಇದೆ ಈ ಸಂಪಿಗೆ ಬರ್ತಕ್ಕಂಥ ನೀರೆಲ್ಲನೂ HN ವ್ಯಾಲಿ ನೀರು. ನೀರಿಗೆ ನೋಡಿ ಯಾವ ರೀತಿ ಮೋಟ್ರ್ ಇಲ್ಲೊಂದು ಅಳವಡಿಸ್ಕೊಂಡಿದ್ದಾರೆ. ಇದು ಯಾವುದು ಇದು? ಏನಪ್ಪ, ಹೊಸ್ಕಾದ್ರನಹಳ್ಳಿ ಕೇಬಲ್ ವೈರು ಪೈಪು. ಆ ಪೈಪ್ ಪಗಲೆ ಕರೆಂಟ್ ಬರ್ಕೋದ ಪೈಪ್ ಆತವ. ಪೈಪ್ ಪಗಲು ಪೈಪ್ ಏರಾ ನೀళ్ళు వచ్చా ಸೂಡ್ನೆ ಏರಾ. ಹಾಂ, ಇಷ್ಟಪ್ಪ ನೀರು ಕಾಲುವೆಯಿಂದ ಹೊಡ್ಕೊಂಡ್ರೆ ಜನಗಳು ಹೆಂಗೆ ಉದ್ಧಾರ ಅದು? ಮುಂದಿನ ಕೆರೆಗಳಿಗೆ ಹೆಂಗೆ ನೀರು ಹೋಗೋದು? ಇದು ಹೊಸ್ಕಾದ್ರನಹಳ್ಳಿ ಕಾಲುವೆಗಳು ಉದ್ದಕ್ಕೂ ಹಿಂಗೆ. ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಪೈಪು ಕಲ್ವರ್ಟು ಬ್ರಿಡ್ಜ್ಗಳನ್ನ ಮಾಡೋವಂಥ ಕೆಲಸ ಈಗಾಗಲೇ ಚಾಲನೆಯಲ್ಲಿದೆ. ಮುಂದಿನ ದಿನಗಳಲ್ಲಿ ಒಂದು 3-4 ತಿಂಗಳಲ್ಲಿ ಶಿಡ್ಲಘಟ್ಟ ವ್ಯಾಪ್ತಿನಲ್ಲೂ ಕೂಡ ಎತ್ತಿನೊಳೆಯ ಪೈಪ್ಲೈನ್ ಏನು ಅಳವಡಿಸಬೇಕು ಅದನ್ನು ಅಳವಡಿಸಿ ಆದಷ್ಟು ಎಲ್ಲ ಪೂರ್ವ ಸಿದ್ಧತೆಗಳನ್ನು ನೀರು ಬಂದಾಗ ಬಳಕೆ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ಎಲ್ಲ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡ್ತೀವಿ. ಸರ್, ಈಗೇನು HN ವ್ಯಾಲಿ ನೀರು ಏನು ಕೆರೆಗಳಿಗೆ ಹರಿತಾ ಇದೆಯೋ ಆ ನೀರನ್ನು ಏನು ರೈತರು ಅಕ್ರಮವಾಗಿ ಕೆಲವರು ಪಂಪ್ ಸೆಟ್ಗಳು ಇಟ್ಬಿಟ್ಟು ತೋಟಗಳಿಗೆ ಬಳಕೆ ಮಾಡ್ತಾ ಇರ್ತಕ್ಕಂಥದ್ರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಇತ್ತೀಚೆಗೆ ಕೆಲವರೆಲ್ಲೂ ಹಾಕ್ತಾ ಇದ್ದಾರೆ. ಅದು ತಮ್ಮ ಗಮನಕ್ಕೆ ಬಂದಿದೆಯಾ? ಅದ್ರ ಬಗ್ಗೆ ತಾವು ಕ್ರಮ ವಹಿಸಿದ್ದೀರಾ ಅಂತಕ್ಕಂಥದ್ದು ಸರ್? ಇಲ್ಲ, ಇದು ಅಂತರ್ಜಲ ಪೂರ್ಣ ವ್ಯವಸ್ಥೆ ಭಾಗವಾಗಿ ಮಾತ್ರ ಈ ಕೆರೆಗಳನ್ನು ತುಂಬ್ತಾ ಇರ್ತಕ್ಕಂಥದ್ದು. ಇದನ್ನು ವೈಯಕ್ತಿಕವಾಗಿ ನೇರವಾಗಿ ಬಳಕೆ ಮಾಡ್ತಾ ಇರುವಂಥ ಪ್ರಕರಣಗಳು ನಮ್ಮ ಗಮನಕ್ಕಿಲ್ಲ. ಖಂಡಿತವಾಗ್ಲೂ ನಾನು ಸಣ್ಣ ನೀರಾವರಿ ಇಲಾಖೆಗೆ ಸೂಚನೆ ಕೊಡ್ತೇನೆ. ಆ ಥರದ್ದು ಏನಾದರೂ ಇದ್ದರೆ ಖಂಡಿತ ಅವ್ರಿಗೆ ತಿಳುವಳಿಕೆ ಕೊಟ್ಟು ಅಂತರ್ಜಲದ ಮೂಲಕ ಅದು ನಂತರ ಅದು ಮರುಬಳಕೆ ಆಗಬೇಕು ಅಂತಕ್ಕಂಥದ್ದು ಯೋಜನೆಯ ಉದ್ದೇಶ. ಅದಕ್ಕೆ ವ್ಯತಿರಿಕ್ತವಾಗಿ ಯಾರಾದರೂ ಬಳಸ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅರಿವು ಮೂಡಿಸುವಂಥದ್ದು ಮಾಡೋಣ.